ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೆ ಆರ್ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆಯ ಫ್ರೀಲ್ಯಾನ್ಸ್ ಜಾಬ್ ತಂದಿದ್ದೀನಿ. ಸೊ ಇದರಲ್ಲಿ ಹೌಸ್ ವೈಫ್ ಆಗಿರಿ, ರಿಟೈರ್ಡ್ ಪರ್ಸನ್ಸ್ ಆಗಿರಿ, ಸ್ಟೂಡೆಂಟ್ಸ್ ಆಗಿರಿ, ಸೊ ಎಲ್ಲರೂ ಕೂಡ ಕೆಲಸ ಮಾಡಬಹುದು. ಹೇಗೆ ಕೆಲಸ ಮಾಡಬೇಕು, ಏನು ಕೆಲಸ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ, ಓಕೆನಾ? ಸೊ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಓಕೆನಾ? ಸೊ ಇಲ್ಲಿ ನೀವು ಹೌಸ್ ವೈಫ್ ಆಗಿರಿ, ರಿಟೈರ್ಡ್ ಪರ್ಸನ್ಸ್ ಆಗಿರಿ, ಸ್ಟೂಡೆಂಟ್ಸ್ ಆಗಿರಿ, ಎಲ್ಲರೂ ಕೂಡ ಕೆಲಸ ಮಾಡ್ಬೋದು, ಓಕೆನಾ? 10th ಪಾಸ್ ಮತ್ತು PUC ಡಿಗ್ರಿ ಅಪ್ ಟು ಡಬಲ್ ಡಿಗ್ರಿವರೆಗೂ ಇಲ್ಲಿ ಕೆಲಸ ಮಾಡಬಹುದು. ಇಲ್ಲಿ ನಿಮಗೆ ತಿಂಗಳಿಗೆ ಸಂಬಳ 80,000ವರೆಗೂ ಸಿಗುತ್ತೆ, ಓಕೆನಾ? 50ರಿಂದ 80,000ವರೆಗೂ ಸಿಗುತ್ತೆ, ಓಕೆ? ಸೊ ನೀವು ಪಾರ್ಟ್ ಟೈಮ್ ಆದರೂ ಮಾಡ್ಬೋದು, ಫುಲ್ ಟೈಮ್ ಆದರೂ ಮಾಡ್ಬೋದು, ಓಕೆ? ಸೊ ಯಾವ ರೀತಿ ಕೆಲಸ ಮಾಡಬೇಕು ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ನಾನು ಕೊಟ್ಟಿರುವ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಈ ಕಂಪನಿ ನೇಮ್ ಬಂದುಬಿಟ್ಟು ಡ್ರೀಮ್ ಪೋರ್ಟ್ ಅಂತ ಹೇಳ್ಬಿಟ್ಟು, ಓಕೆನಾ? ಸೊ ಇದೊಂದು ಫುಲ್ಲಿ ಫ್ರೀಲ್ಯಾನ್ಸ್ ಜಾಬ್ ಆಗಿರುತ್ತೆ. ನಿಮ್ಮ ಕೆಲಸ ಬಂದುಬಿಟ್ಟು ಫ್ರೀಲ್ಯಾನ್ಸ್ ಜಾಬ್ ಆ್ಯಸ್ ಆ್ಯನ್ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್ ಆಗಿ, ಓಕೆನಾ? ಡ್ರೀಮ್ ಪೋರ್ಟ್ ಈಸ್ ವೇರ್ ಆಪರ್ಚುನಿಟಿ ಮೆಟ್ಸ್ ಎಫರ್ಟ್ ಬಿಲ್ಡ್ ಎ ಬಿಸ್ನೆಸ್ ಗ್ರೋ ಯುವರ್ ಫ್ರೀಲ್ಯಾನ್ಸ್ ಕೆರಿಯರ್ ಆ್ಯಂಡ್ ಅರ್ನ್ ಆನ್ಲೈನ್ ಫ್ರಾಮ್ ಎನಿವೇರ್, ಓಕೆ? ಸೊ ಫುಲ್ಲಿ ಟ್ರೈನಿಂಗ್ ಕೊಡ್ತಾರೆ ಫ್ರೀಯಾಗಿ, ಮತ್ತು ಯಾರಿಗೂ ಕೂಡ ಇಲ್ಲಿ ₹1 ಕೂಡ ಕೊಡೋ ಹಾಗಿಲ್ಲ. ಫುಲ್ಲಿ ಫ್ರೀ ಆಗಿರುತ್ತೆ. ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು, ಓಕೆನಾ? ಸೊ ತುಂಬ ಒಳ್ಳೆಯ ಫ್ಯೂಚರ್ ಇದೆ ಇದರಲ್ಲಿ. ಸೊ ಇಲ್ಲಿ ಕೆಲಸ ಮಾಡ್ತಿರುವಂಥವರ ಲೈಫ್ ತುಂಬಾ ಚೇಂಜ್ ಆಗಿದೆ ಅಂತ ಹೇಳ್ಬೋದು, ಓಕೆನಾ? ಸೊ ಇಲ್ಲಿ ನೋಡ್ಬೋದು, ಅಪ್ ಟು ನೀವು ಕಾಂಪನ್ಸೇಷನ್ ಅಂದ್ಬಿಟ್ಟು $1,500ವರೆಗೂ ತಿಂಗಳಿಗೆ ಸಂಪಾದನೆ ಮಾಡಬಹುದು. ಸೊ ಇಂಡಿಯನ್ ರುಪೀಸಲ್ಲಿ $1ಗೆ ₹85. ಸೊ ಇಲ್ಲಿ ನಿಮಗೆ ತಿಂಗಳಿಗೆ ಒಂದು 80,000ವರೆಗೂ ನೀವು ಸಂಪಾದನೆಯನ್ನು ಮಾಡ್ಬೋದು, ಓಕೆನಾ? 70ರಿಂದ 80,000, ಓಕೆ? ಕಮಿಟ್ ಫುಲ್ ಟೈಮ್ ಅಂದರೆ ನೀವು ಎಂಗೇಜ್ ಡೈಲಿ ವಿತ್ ಎಜುಕೇಷನಲ್ ಕಂಟೆಂಟ್ ಆ್ಯಂಡ್ ಹ್ಯಾಂಡ್ಸ್ ಆನ್ ವರ್ಕ್, ದೆನ್ ಗೇನ್ ರಿಯಲ್ ಕ್ಲೈಂಟ್ ಎಕ್ಸ್ಪೀರಿಯನ್ಸ್, ಅರ್ನ್ ಮನಿ ಆ್ಯಂಡ್ ಬಿಲ್ಡ್ ಕೀ ಸ್ಕಿಲ್ಸ್, ಡೆಡಿಕೇಟ್ ಯುವರ್ ಟೈಮ್ ಆ್ಯಂಡ್ ಎಫರ್ಟ್ಸ್ ಟು ಬಿಲ್ಡ್ ದ ಫೌಂಡೇಶನ್ ಫಾರ್ ಲಾಂಗ್ ಟರ್ಮ್ ಸಕ್ಸಸ್, ಓಕೆ? ಈ ರೀತಿ ಇರುತ್ತೆ. ದೆನ್ ಫ್ಲೆಕ್ಸಿಬಲ್ ಸ್ಕೆಡ್ಯೂಲ್ ಬಂದುಬಿಟ್ಟು ಬಿಲ್ಡ್ ಯುವರ್ ಕಸ್ಟಮರ್ ಬೇಸ್ ವಿತ್ ರಿಟರ್ನ್ ಕ್ಲೈಂಟ್ಸ್ ಆ್ಯಂಡ್ ಬಿ ದ ಬಾಸ್ ಆಫ್ ಯುವರ್ ಸ್ಕೆಡ್ಯೂಲ್, ಅರ್ನ್ ಫ್ರಮ್ ರಿಟರ್ನ್ ಕ್ಲೈಂಟ್ಸ್ ಆ್ಯಂಡ್ ರೆಫರಲ್ಸ್ ಎಟ್ ಯುವರ್ ಓನ್ ಪೇಸ್, ಓಕೆ? ಅರ್ಲಿ ಎಫರ್ಟ್ ಲೀಡ್ಸ್ ಟು ಗ್ರೇಟರ್ ಇಂಡಿಪೆಂಡೆನ್ಸ್ ಲೆಟರ್. ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬಂದುಬಿಟ್ಟು ಟು ಗೆಟ್ ಸ್ಟಾರ್ಟೆಡ್, ನೀವು ಸ್ಟಾರ್ಟ್ ಮಾಡಲಿಕ್ಕೆ ಚೆನ್ನಾಗಿ ಕನ್ನಡ ಇಂಗ್ಲೀಷ್ ಮಾತನಾಡಲಿಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ದೆನ್ PC ಆರ್ ಲ್ಯಾಪ್ಟಾಪ್ ಇರಬೇಕು. ದೆನ್ ಸ್ಮಾರ್ಟ್ಫೋನ್ ಈಸ್ ನಾಟ್ ಎನವ್ ಹ್ಯಾಂಡಲ್ ಟಾಸ್ಕ್ ಎಫಿಸಿಯೆಂಟ್ಲಿ ಅಂತ ಹೇಳಿದ್ದಾರೆ. ದೆನ್ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕು, ಓಕೆ? ಎಸೆನ್ಷಿಯಲ್ ಫಾರ್ ವರ್ಕಿಂಗ್ ವಿತ್ ಕ್ಲೈಂಟ್ಸ್ ಆ್ಯಂಡ್ ಯೂಸಿಂಗ್ ದ ಡ್ರೀಮ್ ಪೋರ್ಟ್ ಪ್ಲ್ಯಾಟ್ಫಾರ್ಮ್, ಓಕೆ? ಸೊ ಈಗಾಗಲೇ ಇಲ್ಲಿ ಕೆಲಸ ಮಾಡ್ತಿರೋರು ಇದ್ದಾರೆ, ಬೇಕಿದ್ದರೆ ನೋಡಬಹುದು. ಆಲ್ರೆಡಿ ಮ್ಯಾಕ್ಸಿಮಮ್ $2,000 ತಿಂಗಳಿಗೆ ಇಲ್ಲಿ ಅರ್ನ್ ಮಾಡ್ತಿರುವಂಥವ್ರು ಕೂಡ ಇದ್ದಾರೆ, ಓಕೆನಾ? ಯುವರ್ ಎಫರ್ಟ್ ಡ್ರೈವ್ಸ್ ಯುವರ್ ಸಕ್ಸಸ್ ಆ್ಯಂಡ್ ಅರ್ನಿಂಗ್ಸ್, ಓಕೆ? ನೀವು ಯಾವ ಥರ ಎಫರ್ಟ್ ಹಾಕ್ತೀರಾ ಆ ಥರ ನೀವು ಇಲ್ಲಿ ಅರ್ನ್ ಮಾಡಬಹುದು, ಓಕೆನಾ? ಸೊ ಮೊದಲಿಗೆ ನಿಮಗೆ ಯಾವ ಥರ ನೀವು ಅಪ್ಲೈ ಮಾಡ್ತಾನೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ನೀವು ಇಲ್ಲಿ ಇದು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೌ ಯು ಮೇಕ್ ಮನಿ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿದ್ರೆ, ಮೊದಲಿಗೆ ಅಪ್ಲೈ ಆನ್ಲೈನ್ ಈಸಿಲಿ ಅಂದರೆ ಈಸಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಸಿಂಪ್ಲಿ ಫಿಲ್ ಔಟ್ ಯುವರ್ ಕ್ವಿಕ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ದೆನ್ ಇಟ್ ವಿಲ್ ಓನ್ಲಿ ಟೇಕ್ಸ್ ಅ ಫ್ಯೂ ಮಿನಿಟ್ಸ್, ಅಂದರೆ ಒಂದು 5 ನಿಮಿಷದ್ದು ಫಾರ್ಮ್ ಫಿಲ್ ಮಾಡೋದಿರುತ್ತೆ. ಅದಾದಮೇಲೆ ಕಂಪ್ಲೀಟ್ ಫ್ರೀ ಟ್ರೈನಿಂಗ್ ಕೊಡ್ತಾರೆ ಅವ್ರು ನಿಮಗೆ. ಗೇನ್ ಎಸೆನ್ಷಿಯಲ್ ಸ್ಕಿಲ್ಸ್ ಆ್ಯಂಡ್ ಇಂಡಸ್ಟ್ರಿ ನಾಲೆಜ್ ವಿತ್ ಅವರ್ ಎಕ್ಸ್ಪರ್ಟ್ ಲೀಡ್ ಟ್ರೈನಿಂಗ್ ಎಟ್ ಎ ನೋ ಕಾಸ್ಟ್. ಯಾವುದೇ ರೀತಿಯಾಗಿ ದುಡ್ಡು ತೆಗೆದುಕೊಳ್ಳಲ್ಲ, ಫ್ರೀ ಕಾಸ್ಟಲ್ಲಿ ಟ್ರೈನಿಂಗ್ ಇರುತ್ತೆ. ದೆನ್ ಅದಾದಮೇಲೆ ಸ್ಟಾರ್ಟ್ ವರ್ಕಿಂಗ್ ವಿತ್ ಕ್ಲೈಂಟ್ಸ್. ಸೊ ಕ್ಲೈಂಟ್ಸ್ ಜೊತೆ ನೀವು ವರ್ಕ್ ಮಾಡಬೇಕಾಗುತ್ತೆ. ರಿಸೀವ್ ರಿಯಲ್ ಕಸ್ಟಮರ್ಸ್ ರಿಕ್ವೆಸ್ಟ್ಸು, ಬುಕ್ ಟ್ರಿಪ್ಸು ಆ್ಯಂಡ್ ಬಿಲ್ಡ್ ಸ್ಟ್ರಾಂಗ್ ಕಸ್ಟಮರ್ ರಿಲೇಷನ್ಶಿಪ್ಸ್, ಓಕೆನಾ? ಸೊ ಇನ್ನು ಗೆಟ್ ಪೇಡ್ ಆ್ಯಂಡ್ ಗ್ರೋ, ಓಕೆ? ಅವರು ಅರ್ನ್ ಕಾಂಪೆನ್ಸೇಷನ್ ವಿತ್ ಯುವರ್ ಬುಕ್ಕಿಂಗ್ ಆ್ಯಂಡ್ ಅನ್ಲಾಕ್ ನ್ಯೂ ಕೆರಿಯರ್ ಆಪರ್ಚುನಿಟೀಸ್ ಆಸ್ ಅ ಪ್ರೋಗ್ರೆಸ್. ಸೊ ಈ ರೀತಿ ಇರುತ್ತೆ. ಈಗಾಗಲೇ ನೋಡಬಹುದು, ಇವರು ಆಲ್ರೆಡಿ ಗೌರ್ಮೆಂಟ್ ಕಡೆಯಿಂದ ರಿಜಿಸ್ಟರ್ ಹೊಂದಿರುವಂಥ ಕಂಪನಿ ಅಂತ ಹೇಳ್ಬೋದು. ಯುನೈಟೆಡ್ಡು, ಅಮೇರಿಕನ್ ಏರ್ಲೈನ್ಸು, ಏರ್ ಫ್ರಾನ್ಸು, ಲುತಾನೀಸು, ಎಮಿರೇಟ್ಸು, ಅನ್ನಾ, ಫಿನ್ನಾರೆ, ಸ್ವಿಸ್, ಹಾಂಕಿಂಗ್ ಏರ್ಲೈನ್ಸು, ಟರ್ಕಿಶ್ ಏರ್ಲೈನ್ಸು, ಸೊ ಹೀಗೆ ಹಲವಾರು ಕಂಪನಿ ಜೊತೆ ಇವರು ಟೈಪ್ ಆಗಿದ್ದಾರೆ, ನೋಡಬಹುದು, ಓಕೆನಾ? ಸೊ ಈ ರೀತಿ ಇರುತ್ತೆ. ಸೊ ಈಗ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಅಪ್ಲೈ ಟುಡೇ ಮೇಲೆ ಕ್ಲಿಕ್ ಮಾಡಿ.
ಸೊ ಇವಾಗ ಈ ರೀತಿ ಕೇಳುತ್ತೆ ರಿಜಿಸ್ಟ್ರೇಷನ್ಗೆ ಬಂದ ತಕ್ಷಣ ಬಿಫೋರ್ ಸ್ಟಾರ್ಟಿಂಗ್ ದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಪ್ಲೀಸ್ ಅಥರೈಸ್ ಥ್ರೂ ದ ಸೋಷಿಯಲ್ ನೆಟ್ವರ್ಕ್ಸ್ ಅಕೌಂಟ್. ಓಕೆನಾ. ಲಾಗಿನ್ ವಿತ್ ಗೂಗಲ್ ಅಂತ ಕೇಳುತ್ತೆ, ಲಾಗಿನ್ ವಿತ್ ಫೇಸ್ಬುಕ್ ಅನ್ನುತ್ತೆ. ಸೊ ನೀವೇನು ಮಾಡಿ ಲಾಗಿನ್ ವಿತ್ ಗೂಗಲ್ ಅಂತ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ನಿಮ್ಮ ನೇಮ್ ಹಾಕಿ, ಫಸ್ಟ್ ನೇಮು. ಸೊ ಅದಾದಮೇಲೆ ಲಾಸ್ಟ್ ನೇಮ್ ಹಾಕಿ. ದೆನ್ ಅದಾದಮೇಲೆ ನಿಮ್ಮ ಕಂಟ್ರಿ ಆಫ್ ರೆಸಿಡೆನ್ಸಿ ಹಾಕಿ. ಓಕೆ. ದೆನ್ ಕಂಟ್ರಿ ಸಿಟಿ ಆಫ್ ರೆಸಿಡೆನ್ಸ್ ಇಲ್ಲೂ ಕೂಡ ಇಂಡಿಯಾ. ಸೊ ಇಂಡಿಯಾ ಕರ್ನಾಟಕ. ದೆನ್ ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಹಾಕಿ. ಐ ಕನ್ಫರ್ಮ್ ದಟ್ ಪ್ರೊವೈಡೆಡ್ ಇನ್ಫಾರ್ಮೇಷನ್ ಅಥೆಂಟಿಕೇಶನ್. ಸೊ ಇವೆರಡು ಕನ್ಫರ್ಮ್ ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳಿಬಿಟ್ಟು ಇಯರ್ ಆಫ್ ಸೇಲ್ಸ್ ಸಪೋರ್ಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನಿ, ಇಲ್ಲಾಂದರೆ ನೋ ಅಂತ ಹಾಕಿ. ದೆನ್ ಯುವರ್ ಸೇಲ್ಸ್ ಆರ್ ಕಸ್ಟಮರ್ ಕೇರ್ಸ್ ಇಂಡಸ್ಟ್ರಿ. ಸೊ ಇದು ಕೂಡ ನನ್ ಅಂತ ಕೊಡಿ. ದೆನ್ ಎಜುಕೇಷನಲ್ ಲೆವೆಲ್ ನಿಮ್ಮದು ಹೈಸ್ಕೂಲ್ ಅಂದರೆ 10th ಪಾಸ್ ಆಗಿದ್ದೀರಾ, PUC ಆಗಿದೆಯಾ, ಅಥವಾ ಕಾಲೇಜ್ ಡಿಗ್ರಿ ಏನಾದರೂ ಆಗಿದೆಯಾ, ಸೊ ಮಾಸ್ಟರ್ ಡಿಗ್ರಿ ಆಗಿದೆಯಾ, ಡಾಕ್ಟರೇಟಾ, ಪೋಸ್ಟ್ ಯೂನಿವರ್ಸಿಟಿನ, ಸೊ ಯಾವುದಾಗಿದೆ ಅದನ್ನು ಕೊಡಿ. ಸೊ ಡಿಗ್ರಿ ಆಗಿರೋರು ಬ್ಯಾಚುಲರ್ ಡಿಗ್ರಿ ಅಂತ ಕೊಡಿ. ಓಕೆನಾ. ಮತ್ತು ನಿಮ್ಮ ಇಂಗ್ಲೀಷ್ ಲೆವೆಲ್ ನೇಟಿವ್ ಇದೆಯಾ, ಅಡ್ವಾನ್ಸ್ ಇದೆ, ಯಾವುದಿದೆ ಅಂತ ಕೊಡಿ. ನೆಕ್ಸ್ಟ್ ಆ್ಯಡ್ ಲ್ಯಾಂಗ್ವೇಜಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕನ್ನಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ. ಸೊ ಕನ್ನಡ ಇದ್ದವರು ಕನ್ನಡ ಹಾಕಿ, ಬೇರೆ ಭಾಷೆ ಬರೋರು ಬೇರೆ ಹಾಕಿ. ಸೊ ನೇಟಿವ್ ಲೆವೆಲ್. ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಇವಾಗ ಲೆಟ್ ಸಿ ಇಫ್ ವಿ ಆರ್ ಎ ಮ್ಯಾಚ್. ಸೊ ಈ ರೀತಿ ನಿಮಗೆ ಸ್ವಲ್ಪ ಅವರು ಫ್ಯೂ ಕ್ವಶನ್ಸನ್ನು ಕೇಳ್ತಾರೆ. ಸೊ ಆ ಕ್ವಶನ್ಸ್ಗೆ ನೀವೀಗ ಆನ್ಸರ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಗೋ ಟು ಕ್ವಶನರಿ ಅಂತ ಹೇಳಿ ಕೊಡಿ. ನೆಕ್ಸ್ಟ್ ಡ್ರೀಮ್ ಪೋರ್ಟ್ ಎಲಿಜಿಬಿಲಿಟಿ ಟೆಸ್ಟ್ ಇರುತ್ತೆ. ಪ್ಲೀಸ್ ಪ್ರೊವೈಡ್ ಯುವರ್ ಹಾನೆಸ್ಟ್ ಆನ್ಸರ್ಸ್ ಟು ಲೆಟ್ ಅಸ್ ಎಸೆಸ್ ಇಫ್ ಯು ಆರ್ ಪ್ರಾಪರ್ ಮ್ಯಾಚ್ ಫಾರ್ ಬಿಕಮಿಂಗ್ ಪಾರ್ಟ್ ಆಫ್ ಅವರ್ ಡ್ರೀಮ್ ಪೋರ್ಟ್. ಓಕೆನಾ. ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು, ಆರ್ ಯು ಓಪನ್ ಟು ಕಮಿಷನ್ ಬೇಸ್ಡ್ ಸ್ಟ್ರಕ್ಚರ್ ದಟ್ ರಿಲೈಸ್ ನೋ ಕ್ಲೋಸಿಂಗ್ ಸೇಲ್ಸ್ ಅಂತ ಇದೆ. ಸೊ ಎಸ್ ಅಂತ ಕೊಡಿ. ದೆನ್ ಟು ಬಿ ಏಬಲ್ ಟು ಪ್ರೊವೈಡ್ ಯುವರ್ ಸರ್ವಿಸಸ್ ಟು ಬಿ ಅವರ್ ಕ್ಲೈಂಟ್ಸ್ ಯು ನೀಡ್ ಟು ಹ್ಯಾವ್ ಅ PC ಆರ್ ಲ್ಯಾಪ್ಟಾಪ್. ಡು ಯು ಹ್ಯಾವ್ ದ ರಿಕ್ವೈರ್ಮೆಂಟ್ ಇಕ್ವಿಪ್ಮೆಂಟ್ಸ್ ಅಂತ ಇದ್ದಾರೆ. ಸೊ ನಿಮ್ಮ ಹತ್ರ PC ಲ್ಯಾಪ್ಟಾಪ್ ಏನಾದರೂ ಇದೆಯಾ ಅಂತ ಕೇಳ್ತಿದ್ದಾರೆ. ಸೊ ಇದ್ದರೆ ಎಸ್ ಅಂತ ಕೊಡಿ. ದೆನ್ ಟು ಬಿ ಏಬಲ್ ಟು provide your services to our customers you need a quiet place so you can stay focused while delivering our services. Do you have suitable workspace ಅಂತ ಕೇಳ್ತಿದ್ದಾರೆ. ಸೊ ಎಸ್ ಅಂತ ಕೊಡಿ. ಸೊ ನಿಮ್ಮಲ್ಲಿ ನೀವು ಮನೇಲಿ ಕುಳಿತುಕೊಂಡು ಮಾಡುವಂಥ ಕೆಲಸ ಇದಾಗಿರುತ್ತೆ. ಸೊ ನಿಮಗೆ ಕರೆಕ್ಟ್ ಆಗಿರುವಂಥ ಪ್ಲೇಸ್ ಇದೆಯಾ ಇಲ್ಲ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಎಸ್ ಅಂತ ಕೊಡಿ. ಈಸ್ ಯುವರ್ ಇಂಟರ್ನೆಟ್ ಕನೆಕ್ಷನ್ ಸ್ಟೇಬಲ್ ಆ್ಯಂಡ್ ಡಸ್ ಇಟ್ ಹ್ಯಾವ್ ಅ ಸ್ಪೀಡ್ ಆಫ್ ಅಟ್ಲೀಸ್ಟ್ 20 MBPS. ಅಂದರೆ ನಿಮ್ಮ ನೆಟ್ಟು ಸ್ಪೀಡ್ ಇದೆಯಾ ಇಲ್ಲ ಅಂತ ಕೇಳ್ತಿದ್ದಾರೆ ಇಂಟರ್ನೆಟ್. ಸೊ ಎಸ್ ಅಂತ ಕೊಡಿ. ದೆನ್ ಅವರ್ ಬಿಗ್ಗೆಸ್ಟ್ ಮಾರ್ಕೆಟ್ ಇನ್ ದ US ಕೆನ್ ಯು ಪ್ರೊವೈಡ್ ಯುವರ್ ಸರ್ವಿಸಸ್ ಅಕಾರ್ಡಿಂಗ್ ಟು ದ USA ಟೈಮ್ ಝೋನ್ಸ್ ಅಂತ ಕೇಳ್ತಿದ್ದಾರೆ. ಸೊ ಎಸ್ ಅಂತ ಕೊಡಿ. ದೆನ್ ಆರ್ ಯು ರೆಡಿ ಟು ಡೆಡಿಕೇಟ್ 2 weeks ಟು ಯುವರ್ ಲರ್ನಿಂಗ್ ಬಿಫೋರ್ ಯು ಸ್ಟಾರ್ಟ್ ಅರ್ನಿಂಗ್ ಅಂತ ಕೇಳ್ತಿದ್ದಾರೆ. ಸೊ ಎಸ್ ಅಂತ ಕೊಡಿ. ಕೈಂಡ್ಲಿ ನೋಟ್ ದಟ್ ಯು ವಿಲ್ ಬಿ ರಿಕ್ವೈರ್ಡ್ ಟು ಸ್ಟಾರ್ಟ್ ಪ್ರೊವೈಡಿಂಗ್ ಸರ್ವಿಸಸ್ ಫಾರ್ ಡ್ರೀಮ್ ಪೋರ್ಟ್ ರೈಟ್ ಆಫ್ಟರ್ ಪಾಸಿಂಗ್ ದ ಲರ್ನಿಂಗ್ ಸ್ಟೇಜ್. ಪ್ಲೀಸ್ ಕನ್ಫರ್ಮ್ ದಟ್ ಯು ಆರ್ ಓಕೆ ವಿತ್ ಅಸ್. ಓಕೆ. Then a travel manager is a contractor engaged under a freelance services agreement. A contractor is not entitled to receive vacation, sick pay, retirement or profit sharing. Additionally, as a contractor will pay your taxes according to your country's legislation yourself. Please confirm that you agree with such a form of engagement. So yes. To be eligible for the freelance opportunity, you should be aged over 18 plus. ಓಕೆ. ಸೊ ನಿಮ್ಮದು ಏಜು ಅಂದರೆ 18 ಮೇಲೆ ಆಗಿರಬೇಕು. ಓಕೆನಾ. ಸೊ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ 18 ಆಗಿರುತ್ತೆ. ಅವರು ಕೂಡ ಅಪ್ಲೈ ಮಾಡ್ಬೋದು. ಪ್ಲೀಸ್ ಕನ್ಫರ್ಮ್ ದಟ್ ಯು ಕ್ವಾಲಿಫೈ ಇನ್ ಟರ್ಮ್ಸ್ ಆಫ್ ಏಜ್. ಓಕೆ. ಎಸ್. ಕ್ಯಾನ್ ಯು ಡೆಡಿಕೇಟ್ 35+ hours ವೀಕ್ಲಿ ಟು ಡ್ರೀಮ್ ಪೋರ್ಟ್ ಟು ಎನ್ಶೂರ್ ಯುವರ್ ಎಫರ್ಟ್ಸ್ ಆರ್ ಪೇಡ್ ವಿತ್ ಕರೆಸ್ಪಾಂಡಿಂಗ್ ರಿಸಲ್ಟ್ಸ್. ಸೊ ಎಸ್ ಅಂತ ಕೊಡಿ. And to qualify, you must not be on any section lists, should have no criminal convictions in the past 5 years. Please confirm your compliance with these requirements. So ಇದು ಕೂಡ ಎಸ್ ಅಂತ ಕೊಡಿ. ದೆನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಸಿ ಇಫ್ ವಿ ಆರ್ ಯು ಎ ಮ್ಯಾಚ್. ಓಕೆ. ಇವ್ಯಾಲ್ಯುವೇಟ್ ಯುವರ್ ಆನ್ಸರ್ಸ್ ಪ್ಲೀಸ್ ವೇಟ್ ಅಂತ ಇದೆ. ಸೊ ವೇಟ್ ಮಾಡಬೇಕಾಗತ್ತೆ. ಓಕೆ. ಸೊ ಇವಾಗ
ವೇಟ್ ಮಾಡಿದೆ. ಶುರುವಾಯ್ತು ನೋಡಿ. ದ ಟೈಮ್ ಲೆಫ್ಟ್ ಕಂಪ್ಲೀಟ್ ಕರೆಂಟ್ ಅಪ್ಲಿಕೇಶನ್ ಸ್ಟೇಜ್. ಓಕೆ, ಸೊ ಇವಾಗ ಒಂದು ಅಸೆಸ್ಮೆಂಟು ಮುಗೀತು. ದೆನ್ ಸೆಕೆಂಡು ಟ್ರೈನಿಂಗು, ಅದಾದಮೇಲೆ ಪ್ರಿಲಿವ್ ಇರುತ್ತೆ. ಓಕೆನಾ. ಸೊ ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ವಿ ಆರ್ ಗ್ರೇಟ್ಫುಲ್ ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ಜಾಯ್ನಿಂಗ್ ಡ್ರೀಮ್ ಪೋರ್ಟ್. ಯು ವಿಲ್ ನೀಡ್ ಟು ಪಾಸ್ several steps to become a part of Dreamport Freelancer. First, we invite you to undergo a general knowledge assignment. You will have a 20 minutes to complete it. Please start it a convenient moment as a assignment must be completed in one go. ಓಕೆನಾ. ಸೊ ಈ ರೀತಿ ಇವಾಗ ನಿಮಗೆ ಒಂದು ಟ್ರೈನಿಂಗ್ ಟೆಸ್ಟ್ ಇರುತ್ತೆ. ಸೊ ಅದು 20 ನಿಮಿಷ ಇರುತ್ತೆ. ಅದನ್ನು ನೀವು ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಮೊದಲಿಗೆ ಟೇಕ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ನಿಮಗೆ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ನಾವು ಇದನ್ನು ಏನು ಮಾಡೋಣ ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ಬರುತ್ತೆ ಅನ್ನೋರಾದರೆ ಏನು ಮಾಡಿ, ಬೇಗ ಬೇಗ ಪಟ ಪಟ ಅಂತ ಓದಿ ನೀವು ಟಿಕ್ ಮಾಡಿ. ಸೊ ಬರಲ್ಲ ಅನ್ನೋರು ಏನು ಮಾಡಿ ಅಂತ ಹೇಳಿದ್ರೆ, ಇನ್ ಆರ್ಗನೈಜೇಷನ್ ಆಲ್ ಸಪೋರ್ಟ್ ಸ್ಟಾಫ್ ಮೆಂಬರ್ಸ್ ಆರ್ ಇನ್ ದಿ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್, ಸಮ್ ಡೈರೆಕ್ಟರ್ಸ್ ಆರ್ ಆಲ್ಸೋ ಇನ್ ದ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆಲ್ವೇಸ್ ಟ್ರೂ. ಸೊ ಓಕೆ, ಈ ಥರ ಇರುತ್ತೆ. ಸೊ ಇದನ್ನ ಕ್ವಶನ್ಸ್ನ ನಾವೇನು ಮಾಡಬೇಕೀಗ, ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನೀವೇನು ಮಾಡಿ ಅಂತ ಹೇಳಿದ್ರೆ, ಚಾಟ್ ಜಿ ಪಿ ಟಿ ಹೆಲ್ಪ್ ತೊಗೊಂಡು ಆನ್ಸರ್ ಮಾಡಿ. ಓಕೆನಾ. ಸೊ ಆನ್ಸರ್ ಗೊತ್ತಿಲ್ಲದೆ ಇರೋರು, ಸೊ ಗೊತ್ತಿರೋರು ಏನಾದರೂ ಇದ್ದರೆ ಡೈರೆಕ್ಟಾಗಿ ನೀವು ಮಾಡ್ಬೋದು. ಓಕೆ. ಸಮ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಆರ್ ಡೈರೆಕ್ಟರ್ಸ್. ಓಕೆ, ಫಸ್ಟ್ ಒನ್ ಆನ್ಸರ್, ದೆನ್ ಸೆಕೆಂಡ್ ಒನ್. ಸೊ ಇದೇ ಥರ ಚಾಟ್ ಜಿ ಪಿ ಟಿ ಹೆಲ್ಪ್ ತೊಗೊಳ್ಳಿ ಎಲ್ಲದಕ್ಕೂ ಕೂಡ ನೀವು. ಕಾಪಿ, ದೆನ್ ಪೇಸ್ಟ್. ಸೊ ಚಾಟ್ ಜಿ ಪಿ ಟಿ ಹೆಲ್ಪ್ ತಗೊಳ್ಳೋದ್ರಿಂದ ನಿಮಗೆ ಬೇಗ ಆನ್ಸರ್ ಕಂಡುಹಿಡಿಬಹುದು. ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು. ಸೊ ನಿಮ್ಗೆ ಬರಲ್ಲ, ನಾವು ಬೇಡ ಅಲ್ಲೇ ನಮ್ಗೆ ಡೈರೆಕ್ಟ್ ಗೊತ್ತಿದೆ ಆನ್ಸರ್ ಅನ್ನೋರಾದರೆ ಅಲ್ಲೇ ಟಿಕ್ ಮಾಡಬಹುದು ನೀವು. ಓಕೆನಾ. ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್. ಓಕೆ, ಕ್ಲಿಯರ್. ಸನ್ ಲೋಲಾ ಜೋಡಿಯಾ ಲೋಲಾ ಲಾರ್ ಓಲಿ. ಸೊ ಚಾಟ್ ಜಿ ಪಿ ಟಿ ಹೆಲ್ಪ್ ತಗೊಂಡು ಮಾಡಬಹುದು. ಸೊ ಇಲ್ಲಿ ಏನು ಮಾಡಿ ಆನ್ಸರ್. ಸೊ ನಾನು ಎರಡು ಮಿಕ್ಸ್ ಕ್ವಶನ್ಸ್ ಹಾಕ್ಬಿಟ್ಟಿದ್ದೀನಿ ಇಲ್ಲಿ. ಸೊ ಅದರಿಂದ ಇದನ್ನು ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿ ಆನ್ಸರ್ ಮೀ ಅನ್ನಿ. ಆನ್ಸರ್ ಮೀ ಅಂತ ಕೊಡಿ. ಓಕೆ. ಸೊ ಆನ್ಸರ್ ಮೀ ಅಂತ ಕೊಟ್ಟರೆ ಇಲ್ಲಿ ಆನ್ಸರು ಹೇಳ್ತದೆ, ಅದು ಚಾಟ್ ಜಿ ಪಿ ಟಿ. ಸೊ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಯಾಕಂದರೆ ಅದು ಬರಬೇಕಲ್ವ. ಸೊ ಹಾಗಾಗಿ 4 days ಅಂತ ಬಂದಿದೆ. ಸೊ 4 days ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ನೆಕ್ಸ್ಟ್ ಅದೇ ಥರ ಎಲ್ಲವೂ ಕೂಡ ಇದೇ ಥರ ಮಾಡಬೇಕಾಗುತ್ತೆ ನೀವು. ಓಕೆ, ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರ ಕಾಪಿ, ಚಾಟ್ ಜಿ ಪಿ ಟಿ ಬಂದು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿ ಒಂದು ಬ್ಯಾಕ್ ಒತ್ತಿ ಆನ್ಸರ್ ಮೀ ಅಂತ ಹೇಳಿಬಿಟ್ಟು ಹೇಳಿ. ಸೊ ಅವಾಗ ಬರುತ್ತೆ. ಸೊ ಎಷ್ಟೋ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಕರೆಕ್ಟ್ ಬಂದರೆ ನೀವೇ ಅಲ್ಲೇ ಮಾಡಬಹುದು. ಫಾರ್ ಯುವರ್ ಪೀಪಲ್. ಓಕೆ. ಸೊ ನೀವು ಇದು ಇಂಪಾರ್ಟೆಂಟ್ ಅಲ್ವಾ ಟೆಸ್ಟು. ಸೊ ಹಾಗಾಗಿ ಈ ರೀತಿ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಯಾವುದೇ ತೊಂದರೆ ಆಗಲ್ಲ. ಜಸ್ಟ್ ಇದು ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ಗೋಸ್ಕರ ಇಟ್ಟಿರುವಂಥದ್ದು. ಓಕೆನಾ. ಸೊ ಜಸ್ಟ್ ನೀವು ಪೇಸ್ಟ್ ಮಾಡಿ ಕ್ಲಿಕ್ ಮಾಡಿದ್ರು ಕೂಡ ಓಪನ್ ಆಗುತ್ತೆ, ಅಥವಾ ಆನ್ಸರ್ ಮಾಡಿ ಅಂತ ಹೇಳಿದ್ರು ಕೂಡ ಅದು ಆನ್ಸರ್ ತೋರಿಸುತ್ತೆ. ಓಕೆನಾ. ಸೊ ತುಂಬ ಚೆನ್ನಾಗಿದೆ, ಎಲ್ಲರೂ ಕೂಡ ಅಪ್ಲೈ ಮಾಡಿ ಜಾಬ್. ಸೊ ಸ್ವಲ್ಪ ಇದು ಲೇಟ್ ಬರ್ತಾ ಇರುತ್ತೆ ಚಾಟ್ ಜಿ ಪಿ ಟಿ, ಹಾಗಂತ ನೀವು ಬ್ಯಾಕ್ ಹೋಗಬೇಡಿ. ಓಕೆನಾ. ಸೊ ಆನ್ಸರ್ ಬಂದುಬಿಟ್ಟು 4 days. ಸಿ ಆ್ಯಂಡ್ ಇ. ಸಿ ಆ್ಯಂಡ್ ಇ ಎರಡು ತೋರಿಸ್ತಾ ಇದೆ. ಸೊ ಒಂದು ನಿಮಿಷ.
4 days. ಸೊ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಸಿಂಗಲ್ ಆನ್ಸರ್ ಮೀ ಅಂತ ಕೊಡ್ಬೇಕು ನಾವು ಎಲ್ಲದಕ್ಕೂ ಆನ್ಸರ್ ಮೀ ಅಂತ ಕೊಡಲೇಬೇಕು. ಸೊ ಇಲ್ಲಾಂದರೆ ಅದೇನು ಮಾಡುತ್ತೆ ಅಂದರೆ ಫುಲ್ ಮೇಲ್ಗಡೆಯಿಂದ ಫಸ್ಟಿಂದ ತೊಗೊಂಡ್ಬಿಡುತ್ತೆ ಚಾಟ್ ಜಿ ಪಿ ಟಿ. ಸೊ ಹಾಗಾಗಿ ನೀವೇನು ಮಾಡಿ ಸಿಂಗಲನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ. ನನಗೆ ಈ ಥರ ಆಯ್ತಲ್ಲ, ಸೊ ಆ ಥರ ಆಗುತ್ತೆ. ಹಾಗಾಗಿ ಸೊ ನೋಡಿ ಮತ್ತೆ ಅದೇ ಥರ ಬರ್ತಾ ಇದೆ ಇದು. ಸೊ ಇನ್ನೊಂದು ಸರಿ ಏನು ಮಾಡೋಣ, ಕಾಪಿ ಮಾಡೋಣ. ಕಾಪಿ, ಅದು ಮೇಲ್ಗಡೆದೆಲ್ಲ ಕಾಪಿ ಆಗ್ತಾ ಇದೆ. ಸೊ ಅದರಿಂದ ಆ ಥರ ಆಗ್ತಾ ಇರೋದು. ಓಕೆ, ಕಾಪಿ, ಇಲ್ಲಿ ಬಂದು ಪೇಸ್ಟ್ ಮಾಡಿ ಆನ್ಸರ್ ಮೀ. ಓಕೆ, ಸೊ ಅದು ಚಾಟ್ ಜಿ ಪಿ ಟಿಗೂ ಆನ್ಸರ್ ಗೊತ್ತಿಲ್ಲ ಅಂದರೆ ಸೊ ಅದೇನು ಮಾಡುತ್ತೆ ಅಂದರೆ ಸಮ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಡೈರೆಕ್ಟರ್ಸ್ ಆಲ್ಸೋ ಇನ್ ದಿ ಸೈಕಲ್ ಸ್ಕೆಡ್ಯೂಲ್ ಫಾರ್ ಪೀಪಲ್ ಎಕ್ಸ್ಪೀರಿಯನ್ಸ್ಡ್ ಸಿಂಗಲ್ ವೈ ಆ್ಯಂಡ್ ಡಿ ಫಸ್ಟ್ ಆನ್ಸರ್ ಅಂತ ಇದೆ. ಇದು ಏನು ಮಾಡೋದು, ಈ ಥರ ಬರ್ತಾ ಇದೆ. ಸೊ ಡಿ ಕೊಟ್ಬಿಡೋಣ. ಸೊ ಅದಾದಮೇಲೆ ನೋಡೋಣ, ಆಮೇಲೆ ಲಾಸ್ಟಲ್ಲಿ ಅದು ಏನು ತಗೊಳುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸೇಮ್ ಅದೇ ಥರ ಮಾಡಿ ಎಲ್ಲ. ಸೊ ಒಂದೊಂದ್ಸರಿ ಚಾಟ್ ಜಿ ಪಿ ಟಿ ಕೂಡ ರಾಂಗ್ ಬರ್ತಾ ಇರುತ್ತೆ. ಸೊ ಆವಾಗ ನೀವು ನೀಟಾಗಿ ಓದ್ಕೊಂಡು ಅದನ್ನು ಮಾಡಬೇಕಾಗುತ್ತೆ, ಸ್ಟೆಪ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಾಂದರೆ ಆನ್ಸರ್ ತಪ್ಪಿದ್ರೆ ಟೆಸ್ಟಲ್ಲಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಿ ಒಂದ್ಸರಿ ನೀಟಾಗಿ ಓದ್ಕೊಳ್ಳಿ. ಸೊ ನಾನಿಲ್ಲಿ ಯಾಕೆ ಓದಿ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ನಾನು ನಿಮಗೆ ಓದ್ಕೋತಾ ಕೂತ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಸ್ಟೆಪ್ ಪಿ, ಸ್ಟೆಪ್ ಎಮ್, ಎಲ್ ಎಮ್ ಪಿ ಎಮ್, ಸ್ಟೆಪ್ ಆನ್ಸರ್ ನೋಡಿ, ಸ್ಟೆಪ್ ಎಲ್ ಆ್ಯಂಡ್ ಸ್ಟೆಪ್ ಎಮ್, ಸ್ಟೆಪ್ ಪಿ ಆ್ಯಂಡ್ ಎಮ್. ಓಕೆ, ಸೊ ನೋಡೋಣ ಒಂದೊಂದು ಸಾರಿ ಚಾಟ್ ಜಿ ಪಿ ಟಿ ಇದು ಕೊಟ್ಟರು ಕೂಡ ಟೆಸ್ಟಲ್ಲಿ ನೆಕ್ಸ್ಟ್ ನೀವು ಇನ್ನೊಂದು ಸಾರಿ ಕಂಡಕ್ಟ್ ಮಾಡ್ಬೋದು. ಓಕೆನಾ. ಸೊ ಏನು ತೊಂದರೆ ಇಲ್ಲ, ಆನ್ಸರ್ ಮೀನೇ ಕೊಟ್ಬಿಡಿ ನೀವು. ಸೊ ಅವಾಗ ಕರೆಕ್ಟಾಗಿ ಬರುತ್ತೆ ಅದು. ಸೇಮ್ ಇದು ಒಂದೇ ರಿಲೇಟೆಡ್ ಎಲ್ಲ ಕ್ವಶನ್ಸ್ ಇದೆ. ಸೊ ಹಾಗಾಗಿ ಈ ಥರ ಕಾಣಿಸ್ತಾ ಇರುವಂಥದ್ದು. ಸೊ ನೀವೇನು ಮಾಡಿ ಒಂದ್ಸಾರಿ ಓದ್ಕೊಂಡು ನೀಟಾಗಿ ಆನ್ಸರ್ ಮಾಡಿ. ಓಕೆನಾ. ಸೊ ಬರ್ತಾ ಇದೆ ಪಿ ಆ್ಯಂಡ್ ಆರ್ ಬಿಫೋರ್, ಇದು ಕೂಡ ಅಷ್ಟೇ, ಪಿ ಆ್ಯಂಡ್ ಸ್ಟೆಪ್ ಎಮ್ ಕ್ಯಾನ್ ಕ್ಯೂರ್. ಸಿಲ್ಸ್, ಸಾರಿ ಇದನ್ನೇ ಆಗಿಲ್ಲ, ಇನ್ನೂ ಕಾಪಿನೇ ಮಾಡ್ಕೊಂಡಿಲ್ಲ ನಾನು. ಹಾಗೆ ಹಳೆಯದೇ ಹೋಗಿಬಿಟ್ಟು ಅಲ್ಲಿ ಪೇಸ್ಟ್ ಮಾಡಿದ್ದೀನಿ. ಒಂದೊಂದು ಸರಿ ಈಗೂ ಆಗುತ್ತೆ, ನೋಡ್ತಾ ಇರ್ಬೋದು ನೀವು. ಕಾಪಿ ಮಾಡ್ಕೊಳ್ಳೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಆನ್ಸರು ಸರಿ ಬರಲ್ಲ. ಓಕೆ, ಮತ್ತು ನೀವು ರಾಂಗ್ ಸೆಲೆಕ್ಷನ್ ಮಾಡಿಬಿಡ್ತೀರಾ. ಸೊ ಅದು ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಒಳ್ಳೆಯದಾಯಿತು. ಯಾಕಂದರೆ ನಿಮಗೂ ಕೂಡ ಗೊತ್ತಾಗುತ್ತೆ
ಕಾಪಿ ಬೇರೆ ಮಾಡ್ಕೊಳಕ್ಕೆ ಹೋಗಿ ಬೇರೆ ಪೇಸ್ಟ್ ಒಂದು ವರ್ಡ್ ಕೂಡ ನೀವು ಕಾಪಿ ಬೇರೆ ಮಾಡಿಕೊಂಡ್ರು ಕೂಡ ಇಲ್ಲಿ ಕ್ವಶನ್ಸ್ ಫುಲ್ ಚೇಂಜ್ ಆಗೋಗುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಎಕ್ಸಾಂಪಲ್ ನೀವು ಏನು ಮಾಡಿ ಒಂದೊಂದು ಸ್ಪೆಲ್ಲಿಂಗು ಕೂಡ ನೀಟಾಗಿ ನೋಡ್ಕೊಳ್ಳಿ. ಓಕೆನಾ? ಸೊ ಮರಿಬೇಡಿ, ಹುಷಾರಾಗಿ ಮಾಡಿ. ಡೇಟ್ಸ್ ಇನ್ನೂ ಬರ್ತಾನೆ ಇದೆ. ಎಷ್ಟಿದೆಯೋ ಒಂದೊಂದೆಲ್ಲ ಫುಲ್ ಕನ್ಕ್ಲೂಷನ್ ಕೊಟ್ಬಿಟ್ಟು ಆನಂತರ ಫೋಸಿಲ್ಸ್ ಆನ್ಸರ್. ಓಕೆ, ನೆಕ್ಸ್ಟ್ ಅದೇ ಸೇಮ್ ಎಲ್ಲ ಅದೇ ಆ್ಯಸ್ ಇಟ್ ಈಸ್ ಕಾಪಿ ಪೇಸ್ಟ್. ಒಂದೊಂದು ಕ್ವಿಕ್ಕಾಗಿ ಬರುತ್ತೆ ಆನ್ಸರು, ಒಂದೊಂದು ಲೇಟ್ ಬರುತ್ತೆ. ಓಕೆನಾ? ಸೊ ಯಾಕಂದರೆ ಅದು ಫುಲ್ಲು ಚಾಟ್ ಜಿ ಪಿ ಟಿ ಯಾವ ಥರ ನೀವು ಸಾಲ್ವ್ ಮಾಡಬೇಕು ಅನ್ನೋದೆಲ್ಲ ತೋರಿಸ್ಬಿಡುತ್ತೆ. ಓಕೆನಾ? ಡೈರೆಕ್ಟ್ ಆನ್ಸರ್ ತೋರಿಸಲ್ಲ ಅದು, ಅದರಿಂದ ಲೇಟ್ ಆಗುತ್ತೆ ಅಷ್ಟೇ. ಓಕೆ, ಫಾರ್ ಪ್ಯೂರ್ ಪೀಪಲ್ಸ್ ಆನ್ಸರ್ ಬಂದಿದೆ ನೋಡಿ. 5270 ಇದೆ ಇಲ್ಲಿ. ಸೊ ಇವಾಗ ನಮ್ಗೆ ಆನ್ಸರ್ ಬೇಕಾಗಿರೋದು 7 ಸ್ಟೆಪ್ಸ್. ಓಕೆ, 7 decisions. Okay, copy, then paste. ಸೊ ಇನ್ನು ಬರ್ತಾನೆ ಇದೆ. ಇದು 7 days ಬಂದಿದೆ, 7 ಕೊಟ್ಟಿದ್ದೀನಿ. ಎಲ್ಲದಕ್ಕೂ ಆನ್ಸರ್ ಮೀ ಅಂತ ಹೇಳಬೇಕಾಗುತ್ತೆ. ಬಿಕಾಸ್ ನಾವಿಲ್ಲಿ ನೋಡಿ ಸ್ಪೇಸ್ ಕೊಡೋದ್ರಲ್ಲೂ ಮಿಸ್ಟೇಕ್ ಮಾಡಿದ್ರೆ ಅದು ಆನ್ಸರ್ ಚೇಂಜ್ ತೋರಿಸುತ್ತೆ ಯಾವಾಗೂ. ಸೊ ಎಲ್ಲದರಲ್ಲೂ ಕೂಡ ಕೇರ್ಫುಲ್ ಆಗಿರಬೇಕು. 5 PM. ಓಕೆ, 20 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಸೊ ಹಾಗಾಗಿ ನಾನು ನಿಮಗೆ ಇಲ್ಲಿ ಯಾವುದು ಕೂಡ ಅಂದರೆ ಓದ್ತಾ ಇಲ್ಲ ನಾನು. ನೀವು ನೀಟಾಗಿ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಬಿಕಾಸ್ ಆನ್ಸರ್ ಈಸ್ ಇಂಪಾರ್ಟೆಂಟ್. ಅದಕ್ಕಾಗಿ ನೀವೇನು ಮಾಡಿ ಓದ್ಕೊಂಡು ಆಮೇಲೆ ಆನ್ಸರ್ ಮಾಡಿ. ನಾನು ನಿಮಗೆ ಲೆಂದಿ ವಿಡಿಯೋ ಆಗುತ್ತೆ ಅಂತ ಹೇಳಿಬಿಟ್ಟು ಓದ್ಕೋತಾ ಇಲ್ಲ ಇಲ್ಲಿ. ಓಕೆನಾ? ಸೊ ವಿಡಿಯೋ ಲೆಂದಿ ಆದರೆ ನೋಡೋರಿಗೆ ಬೋರ್ ಆಗುತ್ತೆ. ಸೊ ಅದರಿಂದ ನಾನೇನು ಮಾಡ್ತಿದ್ದೀನಿ, ಡೈರೆಕ್ಟ್ ನಿಮಗೆ ಕ್ವಶನ್ಸ್ಗೆ ಆನ್ಸರನ್ನು ಇದು ಮಾಡ್ತಾಯಿದ್ದೀನಿ. ಓಕೆನಾ? ಆನ್ಸರ್ 4 days ಅಂತ ಬಂದಿದೆ. ಸೊ ಸ್ಟೆಪ್ 1 ತೋರಿಸುತ್ತೆ, ಅದಾದಮೇಲೆ ಸ್ಟೆಪ್ 2 ತೋರಿಸುತ್ತೆ, ಯಾವ ಥರ ಅದನ್ನು ಇದು ಮಾಡೋದು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನೋಡ್ಬೋದು ನೀವು, ಎಲ್ಲನೂ ತೋರಿಸುತ್ತೆ. 28 ಪೀಪಲ್ಸ್. ಸೊ ಅದು ಫಸ್ಟಿಂದ ಮತ್ತೆ ಇನ್ನೊಂದು ಸಾರಿ ಬರ್ತಾಯಿದೆ ಚಾಟ್ ಜಿ ಪಿ ಟಿ. ನೋಡೋಣ ಒಂದೇ ಸಾರಿ ಬರುತ್ತೇನೋ. ಸೊ ಇವಾಗ ನಮ್ಮ ಆನ್ಸರು 28 ಪೀಪಲ್ಸ್ವರೆಗೂ ಆಗಿದೆ. ಸೊ ಇವಾಗ ಇಲ್ಲಿಂದ ನಾವು ಫುಲ್ ಎಲ್ಲ ಮಾಡಿಬಿಡೋಣ. ನೋಡೋಣ ಬರ್ತಾ ಇಲ್ಲ ಅದು ಯಾಕೋ. 1 2 ಆನ್ಸರ್ ಏನಾದರೂ ಜಸ್ಟ್ 2 ಇದೆ, ಬೇಡ ಬಿಡಿ, ಜಸ್ಟ್ 2 ಇದೆ. ಅದನ್ನೇನು ಮಾಡೋಣ, ಈ ಥರ ತಗೊಳ್ಳೋಣ. ನಿಧಾನಕ್ಕೆ 2 ಮಾಡಿಕೊಂಡು ಕಾಪಿ ಮಾಡೋಣ. ಸೊ ಇವಾಗ 2 ಆನ್ಸರ್ ಬರುತ್ತಾ ನೋಡೋಣ. ಯಾಕಂದರೆ ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋದು ಒಳ್ಳೆಯದಾಗುತ್ತೆ, ಒಂದೊಂದೇ ಮಾಡ್ಕೊಳ್ಳೋದಕ್ಕಿಂತ. ಸೊ ಇದು ಕೂಡ ಅಷ್ಟೇ, ಮೇಲ್ಗಡೆ ಫಸ್ಟ್ ಆನ್ಸರ್ ಬಂದಿರುತ್ತೆ, ಕೆಳಗಡೆ ಸೆಕೆಂಡ್ ಆನ್ಸರ್ ಬಂದಿರುತ್ತೆ. ಸೊ ಈ ಥರ ಕೂಡ ಮಾಡಬಹುದು. ಸೊ ನಮಗೆ ಕನ್ಫ್ಯೂಷನ್ ಬೇಡ ಅನ್ನೋರು ಏನು ಮಾಡಿ, ಸಿಂಗಲ್ ಮಾಡಿ. ಟೈಮ್ ಆದರೂ ಪರವಾಗಿಲ್ಲ. ಓಕೆನಾ? 20 ನಿಮಿಷ ಇರುತ್ತೆ, ಡೋಂಟ್ ವರಿ. ಓಕೆ, ಸಮ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ ಡೈರೆಕ್ಟರ್ 4 days. ದೆನ್ ಪೀಪಲ್ಸ್ ಇದಾಗಿದೆ. ದೆನ್ ಅದಾಗಿದೆ, ಬರ್ತಾ ಇದೆ, ವೆಯ್ಟ್ ಮಾಡಿ. ನೆಕ್ಸ್ಟ್ ಆನ್ಸರ್ ಬರುತ್ತೆ, ಅದು ಮೇಲ್ಗಡೆದೆಲ್ಲ ಆವಾಗಲೇದು. ಸೊ ಇದು 5 ನೆಕ್ಸ್ಟ್ 28 ಪೀಪಲ್ ಆಯಿತು. ನೆಕ್ಸ್ಟ್ ಇದು 13, ನೆಕ್ಸ್ಟ್ 4 days. ಓಕೆ,
13 ದೆನ್ 4 ಡೇಸ್. ಓಕೆ, ಇವಾಗ ನೆಕ್ಸ್ಟ್ ಸೆಕೆಂಡ್ ಪೇಜು ಅದೇ ಥರ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಚೂಸ್ ಕರೆಕ್ಟ್ ಸೆಂಟೆನ್ಸು. ನಾನು ಎರಡೆರಡು ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ, ಬಿಕಾಸ್ ಟೈಮ್ ಆಗುತ್ತೆ, ವಿಡಿಯೋ ಲೆಂದಿ ಆಗುತ್ತೆ, ಅದಕ್ಕೋಸ್ಕರ. She can speak English fluently. She does not like ice cream. She can speak English fluently. She does not like ice cream. ಓಕೆ, ಸೊ ಈ ಥರ ಎರಡೆರಡು ನಾನು ಕ್ವಶನ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಒಂದೊಂದಾದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದು ಬಂದ್ಬಿಟ್ಟು ಇವಾಗ ನಿಮಗೆ ಇಂಗ್ಲೀಷ್ ಗ್ರಾಮರ್ ಅಂತ ಹೇಳ್ಬೋದು. ಸೊ ಗ್ರಾಮರ್ ನಾಲೆಜ್ ಯಾವ ಥರ ಇದೆ ಅಂತ ಹೇಳಿ ನಿಮಗೆ ಅವರು ತಗೋತಾ ಇರುವಂಥ ಟೆಸ್ಟ್. ಓಕೆ, ಶಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಅದು ಎರಡದು ಬರುತ್ತೆ. ದ ಇನ್ಫಾರ್ಮೇಷನ್ ಈಸ್ ವೆರಿ ಯೂಸ್ಫುಲ್, ಹ್ಯಾಡ್. ದ ಇನ್ಫಾರ್ಮೇಷನ್ ಈಸ್ ವೆರಿ ಯೂಸ್ಫುಲ್, ದೆನ್ ಆ್ಯಡ್. ಓಕೆ, ಸೊ ಮೇಲ್ಗಡೆದು ನಾವು ಯಾವ ಥರ ಮಾಡಿರ್ತೀವಲ್ವ, ಸೊ ಅದೇ ಥರ ಕೆಳಗಡೆದು ಫುಲ್ 4 ಆನ್ಸರ್ ಬರುತ್ತೆ. ನೀವು ತಲೆ ಕೆಡಿಸ್ಕೋಬೇಡಿ. ಮೀ ಹೋಗಿ ನೋಡೋದು ಬೇರೆ ಆಯಿತು. ಸಪ್ರೇಟ್ ಕರೆಕ್ಟ್ ಸ್ಪೆಲ್ಲಿಂಗ್. I saw her at party last night. Separate. I saw her at the. Okay, this one. Then choose correct form. Copy, paste, answer me. I have gone to the store. She told me I have gone to the store. She told me she would arrive tomorrow. Okay. Choose, sit, copy. They are going to the park. Sits. They are going to the park. Then sits. Okay. ದೆನ್ ಅದೇ ಥರ 2 ತೋರಿಸ್ತಾ ಇದ್ದೀನಿ, ಯಾಕಂದರೆ ಬೇಗ ಬೇಗ ಟೈಮ್ ಹೋಗ್ತಾ ಇದೆ, 20 ಮಿನಿಟ್ಸಲ್ಲಿ ಮುಗಿಬೇಕು. ಸೊ ಅದರಿಂದ ಒಂದೊಂದು ಬೇಕಾದರೆ ನೀವು ಕೇರ್ಫುಲ್ಲಾಗಿ ಒಂದೊಂದೇ ನೋಡ್ಕೋಬೋದು. ಆನು ಪರ್ಫೋರೆಡ್, ಒಂದೊಂದೇ ಮಾಡ್ಕೋಬೋದು ನೀವು. ಓಕೆನಾ, ಟೈಮ್ ಇದ್ದರೆ. ಫುಲ್ಲೆಲ್ಲ ಸೆಲೆಕ್ಟ್ ಆಗಿದೆ ಇದು. ಸೊ ಇಲ್ಲಿಂದ ಸೆಲೆಕ್ಟ್ ಆಗಿದ್ದು ಒಳ್ಳೆಯದೇ. ನೋಡೋಣ ಎಲ್ಲ ಆನ್ಸರ್ ಬರುತ್ತೇನೋ, ಇದು ಒಂದು ಸರಿ ಟ್ರೈ ಮಾಡೋಣ. ಸೊ ತೆಗಿಬೇಕಾಗುತ್ತೆ, ಇಲ್ಲಿ ಕೆಳಗಡೆದೆಲ್ಲ ಕಾಪಿ ಆಗಿರುತ್ತೆ ಅದು. ಆನ್ಸರ್ ಮೀ. ನೋಡೋಣ ಇದು ಯಾವ ಥರ ಬರುತ್ತೆ. ಓಕೆ, ಬಂದಿದೆ. ಬ್ರೇಕ್, ದ ಟೀಮ್ ವರ್ಕ್ಡ್ ಹಾರ್ಡ್. ಬ್ರೇಕ್, ದ ಟೀಮ್ ವರ್ಕ್ hard and collaborated well. Then we have finished our work. Misplayed work, accommodate. We have finished our work. Accommodate. Accommodate ಆಯ್ತಾ. It is the man who won. It is the man who won the lottery. On the lottery. Studied difficult. Studied difficult. Goes since. Goes since. Last one is does. Okay, does. ಸಬ್ಮಿಟೆಡ್ ಮೇಲೆ ಕ್ಲಿಕ್ ಮಾಡೋಣ. ಸೊ ದೇವ್ರ ದಯೆಯಿಂದ, ಓ ಮೈ ಗಾಡ್, ಕರೆಕ್ಟ್ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಆನ್ ಸಕ್ಸಸ್ಫುಲಿ ಪಾಸಿಂಗ್ ದ
ಆನ್ಲೈನ್ ಅಸೈನ್ಮೆಂಟ್. ಸೊ ಈ ರೀತಿ ನೀವು ಟೆಸ್ಟ್ ಪಾಸ್ ಆಗಿರ್ತೀರಾ, ನಿಮಗೆ ಒಂದು ಮೇಲ್ ಬರುತ್ತೆ. ಸೊ ಅದಾದಮೇಲೆ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಅಸೈನ್ಮೆಂಟ್ ಮುಗೀತು, ಟ್ರೈನಿಂಗ್ ಮುಗೀತು, ಟೆಸ್ಟ್ ಮುಗೀತು, ಟ್ರೈನಿಂಗ್ ಆಯಿತು. ನೆಕ್ಸ್ಟ್ ನಿಮಗೆ ಪ್ರೀ ಲೈವ್ ಅಂದರೆ ಟ್ರೈನಿಂಗ್ ಕೊಡ್ತಾರೆ ನಿಮ್ಗೆ, ಓಕೆನಾ. ಸೊ ಇವಾಗ ನಿಮಗೆ ಟೆಸ್ಟ್ ಎಲ್ಲ ಆದಮೇಲೆ ಟ್ರೈನಿಂಗ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಪರ್ಸ್ನಲ್ ಟ್ರೈನಿಂಗ್ ಇರುತ್ತೆ. ಇಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಆಗಲ್ಲ, ಓಕೆನಾ. ಸೊ ಇದು ನೀವೇ ಪರ್ಸ್ನಲ್ ಟ್ರೈನಿಂಗ್ ಅಟೆಂಡ್ ಮಾಡಬೇಕಾಗತ್ತೆ. ದಿಸ್ ಟ್ರೈನಿಂಗ್ ಪ್ರೋಗ್ರಾಮ್ ವಿಲ್ ಬಿ ಯುವರ್ ಗೈಡ್ ಇನ್ ಟು ದ ವರ್ಲ್ಡ್ ಆಫ್ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್ಸ್. ಯು ವಿಲ್ ಲರ್ನ್ ಎವ್ರಿಥಿಂಗ್ ಅಬೌಟ್ ಅವರ್ ಪ್ರಾಡಕ್ಟ್ಸ್. ಅಂದರೆ ಅವರ ಒಂದು ಕಂಪನಿ ಬಗ್ಗೆ, ಅವರ ಒಂದು ಟ್ರಾವೆಲ್ ಮ್ಯಾನೇಜ್ಮೆಂಟ್. ಸೊ ಎಲ್ಲದ್ರ ಬಗ್ಗೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಓಕೆನಾ. ಸೊ ಇದನ್ನು ನೀವೇ ಓನಾಗಿ ತೊಗೋಬೇಕಾಗತ್ತೆ. ಗೋ ಟು ಟ್ರೈನಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ ಟೋಟಲ್ 20 ಅವರ್ಸ್ ಇರುತ್ತೆ. ಸೊ ಟ್ರೈನಿಂಗ್ ತೊಗೋಬೇಕಾಗತ್ತೆ, ಅದನ್ನು ನೀವೇ ತೊಗೋಬೇಕು, ನಾನು ಹೇಳ್ಕೊಡೋ ಹಾಗಿಲ್ಲ. ಸೊ ಹಾಗಾಗಿ ಅದು ನೀವೇ ಮಾಡಿ. ಸೊ ಈ ರೀತಿ ಬರುತ್ತೆ. ಸೊ ನೋಡಿ ಇಲ್ಲಿ ಹೋಗಿ ಲರ್ನಿಂಗ್ ಹಬ್ ಅಂತ, ಸೊ ರೀಡೈರೆಕ್ಟ್ ಟು SSO ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಕ್ಲಿಕ್ ಆಗುತ್ತೆ. ಸೊ ಆವಾಗ ನೀವು ಹೋಗಿ ಟೆಸ್ಟ್ ತೊಗೋಬೇಕಾಗತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ತುಂಬ ಒಳ್ಳೆಯ ಜಾಬ್ ಇದೆ, ಎಲ್ಲರೂ ಕೂಡ ಅಪ್ಲೈ ಮಾಡಿ. ಸೊ ಹೀಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.